ಜೀವನ ದರ್ಶನ, ಜೀವನನ ನೋಡೋದು. ಒಂದು 2 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಂಡಾಗ ನಿಮ್ಮ ಲೈಫ್ನಲ್ಲಿ ಹಿಂದೆ ನೀವು ಏನೇನು ನಡೆದಿದೆ ಇಲ್ಲಿವರೆಗೂ ಅಂತ ಸುಮ್ಮನೆ ಗಮನಿಸಿ. ಎಷ್ಟೋ ಸಿಚುಯೇಷನ್ನು ಅನ್ಫೋಲ್ಡ್ ಆಗುತ್ತೆ, ಹಾಗೆ ಪಿಕ್ಚರ್ ಥರ ಬರುತ್ತೆ. ಯಾಕೆ ಇದು ನಂಗೆ ಹಂಗಾಯಿತು, ಯಾಕೆ ಹೀಗಾಗಿದೆ, ನನಗೆ ಈ ಥರ ಆಗಬಾರ್ದಾಗಿತ್ತು ಅನ್ನೋದು ಆ ಲಿಸ್ಟಲ್ಲಿ ಇರುತ್ತೆ. ಡೆಸ್ಟಿನಿ ಬದಲಾಯಿಸಕ್ಕೆ ಸಾಧ್ಯನಾ? ಈ ಥರ ಆಗಿದೆ. ಡೆಸ್ಟಿನಿ ನಿಜವಾಗ್ಲೂ ನನ್ನ ಕೈಯಲ್ಲಿ ಬದಲಾಯಿಸಕ್ಕೆ ಸಾಧ್ಯನಾ? ನನ್ನ ಭಾಗ್ಯ ನಾನು ಬದಲಾಯಿಸಬಹುದಾ? ಪ್ರಶ್ನೆ ಬಂದಾಗ ಖಂಡಿತ ಬದಲಾಯಿಸಬಹುದು. ಯಾವಾಗ ನಾವು ಈ ರೀತಿ ಆಗಿದೆಯಲ್ಲ, ಇದಕ್ಕೆ ಯಾವ ಕಾರಣ ಇರಬಹುದು ನನ್ನಲ್ಲಿ? ನಾನು ಅದರಲ್ಲಿ 4-5 ಕಾರಣಗಳನ್ನು ನಮ್ಮನ್ನು ನಾವು ಯೋಚನೆ ಮಾಡಬೇಕು. ಆವಾಗ ಯಾವುದೋ ಒಂದು ಬದಲಾಯಿಸ್ಕೊಂಡಿದ್ರೆ, ಅಥವಾ ನಾನು ಇವಾಗ ಬದಲಾಯಿಸ್ಕೊಂಡ್ರೆ ಆ ಡೆಸ್ಟಿನಿನೇ ಮುಂದೆ ನಾನು ಬದಲಾಯಿಸಬಹುದು ಅಂತ. ಎಷ್ಟೋ ಸತಿ ನಮಗೆ ಅನಿಸುತ್ತೆ, ಹೌದು ನಾನು ಈ ರೀತಿ ಮಾತಾಡಿದ್ರಿಂದ ಹೀಗಾಯಿತು, ನನ್ನ ಮಾತನ್ನ ಸ್ವಲ್ಪ ಕಮ್ಮಿ ಮಾಡಬೇಕು, ಅಥವಾ ನನ್ನ ಭಾವನೆಗಳು ಚೆನ್ನಾಗಿರಲಿಲ್ಲ, ಕೋಪ ತಾಪ ಬಂದಿತ್ತು, ಅದಕ್ಕೆ ಹೀಗಾಯಿತು, ಅದಕ್ಕೆ ನಾನೇ ಹೊಣೆ ಜವಾಬ್ದಾರ, ಅದನ್ನು ನಾನು ಒಂದು ಸ್ವಲ್ಪ ಬದಲಾಯಿಸ್ಕೊಳ್ಬಹುದು. ಅಥವಾ ನನ್ನ ಚಿಂತನೆಗಳು ಸರಿಗಿರಲಿಲ್ಲ, ನನ್ನ ಸಹವಾಸ ಸರಿಗಿರಲಿಲ್ಲ, ಅದಕ್ಕೆ ಹೀಗೆ ಮಾಡಿದ್ದೀನಿ, ಅದಕ್ಕೆ ತಿಂತಾ ಇದ್ದೀನಿ, ಇದನ್ನು ಬದಲಾಯಿಸ್ಕೋಬಹುದು. ಅಥವಾ ನನ್ನ ಹಿಂದಿನ ಜನ್ಮದಲ್ಲಿ ಏನಿತ್ತೋ ಗೊತ್ತಿಲ್ಲ, ಅದು ಆ ಇನ್ವೆಸ್ಟ್ಮೆಂಟು ಇವಾಗ ನಾನು ತಿಂತಾ ಇದ್ದೀನಿ, ಏನೋ ಒಂದು ನಮಗೆ ಸಿಗುತ್ತೆ. ಬದಲಾಯಿಸ್ಕೊಳ್ಳೋಕ್ಕೆ ನಾವು ತಯಾರಿದ್ದಾಗ ನಾವು ಏನು ಬದಲಾಯಿಸ್ಕೊಳ್ಬಹುದು? ಇದರಲ್ಲಿ ಎಲ್ಲರೂ ಚಾಯ್ಸ್ ಕೊಟ್ಟರೆ ಎಲ್ಲರೂ ಹೇಳೋದು, ನಿಮಗೆ ಡೆಸ್ಟಿನಿ ಮುಂದೆ ಏನಾಗುತ್ತೆ ಅಂತ ಭವಿಷ್ಯ ಗೊತ್ತಾಗೋದು ಮುಖ್ಯನಾ, ನೀವು ಬದಲಾಯಿಸ್ಕೊಳ್ಳೋದು ಮುಖ್ಯನಾ ಅಂತ. 99 ಜನ ನಾವು ಬದಲಾಯಿಸ್ಕೊಂಡ್ರೆ ನಮಗೆ ಕಷ್ಟ ಹೇಗೆ ಬದಲಾಯಿಸ್ಕೊಳ್ಳೋದು ಅಂತ. ಅದರಿಂದ ತಿಳ್ಕೊಂಡ್ರೆ ನಾವು ಅದಕ್ಕೆ ಯಾವ ರೀತಿ ಅದನ್ನು ಅವಾಯ್ಡ್ ಮಾಡ್ಬೋದು, ಯಾವ ರೀತಿ ಅದನ್ನು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು, ಯಾವ ರೀತಿ ಅದರಿಂದ ಹೊರಗೆ ಬರ್ಬೋದು, ಅದರಿಂದ ನಾವು ಪ್ಲ್ಯಾನ್ ಮಾಡ್ಬೋದು. ಭವಿಷ್ಯ ತಿಳ್ಕೊಳ್ತೀವಿ ಅಂತ. ಕರೆಕ್ಟ್. ಭವಿಷ್ಯ ತಿಳ್ಕೊಳ್ಳೋದು ಒಂದು ಚಾಯ್ಸ್, ಒಂದು ಆಪ್ಷನ್ ಇದೆ. ಆದರೆ ನಿಮ್ಮನ್ನು ನೀವು ತಿದ್ಕೊಳ್ಳೋದು ಒಂದು ಆಪ್ಷನ್ ಇದೆ. 99 ಜನ ಭವಿಷ್ಯ ತಿಳ್ಕೊಂಡು ಅದನ್ನು ಸರಿಪಡಿಸಕ್ಕೆ ಹೋಗ್ತಾರೆ. ಆದರೆ ಭವಿಷ್ಯನೂ ಕೂಡ ಸೈಂಟಿಫಿಕ್ ಆಗಿ ಹೇಳಿದ್ರು ಕೂಡ ಇನ್ನೊಂದು 2 ತಿಂಗಳಲ್ಲಿ ನಿಮ್ಗೆ ಯಾರೋ ಮೋಸ ಮಾಡ್ತಾರೆ ಅಂತ ಹೇಳ್ಬೋದು. ಅವ್ರು ಯಾರು ಅಂತ ಹೇಳಲ್ಲ. ಭವಿಷ್ಯ ಅಷ್ಟೊಂದು ಪರ್ಫೆಕ್ಟ್ ಆಗಿರಲ್ಲ, ಇಂಥವರೇ ಮೋಸ ಮಾಡ್ತಾರೆ ಅಂತ ಹೇಳಲ್ಲ. ಒಟ್ಟಲ್ಲಿ ನಿಮ್ಗೆ 2 ತಿಂಗಳಲ್ಲಿ ಏನೋ ಒಂದು ಮೋಸ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಅದು ತಿಳ್ಕೊಂಡು ಏನು ಮಾಡ್ತೀರಾ? ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಯಾರಿರಬಹುದು? ನೋಡಿದವ್ರ ಮೇಲೆಲ್ಲ ಅನುಮಾನ ಬರುತ್ತೆ. ಹಾಗೆ ಎಷ್ಟೋ ರಿಲೇಷನ್ಶಿಪ್ 2 ತಿಂಗಳಲ್ಲಿ ಹಾಳಾಗುತ್ತೆ. ಅದು ಮೋಸ ಆಗೋದು ಹಾಗೇ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ಸೋಲ್ ಪವರ್ ಡಿಪ್ಲೀಟ್ ಆಗ್ತಾ ಬರಲ್ವಾ? ನಿಮ್ಮ ಶಾಂತಿ ಕಾಳಿಯಲ್ವಾ? ಭವಿಷ್ಯ ತಿಳ್ಕೊಂಡು ಏನು ಮಾಡಿದ್ರಿ, ನೀವು ಏನು ಸಾಧಿಸಿದ್ರಿ? ಇನ್ನು ವರ್ಸ್ಟ್ ಥಿಂಗ್ ಆಯಿತು. ಅದಾಗೋದು ಆಯಿತು, ಜೊತೆಯಲ್ಲಿ ನಾವು ಇನ್ನೊಂದಿಷ್ಟು ಇನ್ವೆಸ್ಟ್ ಮಾಡಿದ್ವಿ ಅದಕ್ಕೆ, ಮತ್ತಷ್ಟು ಹಾಳಾಗೋದಕ್ಕೆ. ತುಂಬ ಜನ 99% ಭವಿಷ್ಯ ತಿಳ್ಕೊಳಕ್ಕೆ ಹೋಗ್ತೀರಾ. ಏನೂ ಬೇಡ, ಪಾಸ್ಟಿಂದ ಇದಾಗಿದೆ. ಒಂದ್ಸತಿ ಅದು ನಾವು ನೋಡ್ಕೊಂಡಾಗ ನಮ್ಮನ್ನು ಆ ಪ್ರತಿಯೊಂದು ಸಿಚುಯೇಷನ್ನು ಕೂಡ ನಮ್ಮ ಎದುರುಗಡೆನೆ ಅದು ಬರುತ್ತೆ, ಕಾಣಿಸುತ್ತೆ. ಹೀಗಾಗಿದೆ, ಹೀಗಾಗಿತ್ತು, ಹೀಗಾಗ್ತಾ ಇದೆ, ಅದು ಗೊತ್ತಾಗುತ್ತೆ. ಮುಂದೆ ಏನಾಗಬೇಕು ಬೇಡ. ಆದರೆ ನಾವು ನಿಜವಾಗ್ಲೂ ನಮ್ಮ ಸ್ವಭಾವದಲ್ಲಿ, ನಮ್ಮ ಸಂಸ್ಕಾರದಲ್ಲಿ, ಅಥವಾ ನಮ್ಮ ಮಾತಲ್ಲಿ, ಕಥೆಯಲ್ಲಿ, ನಡೆಯಲ್ಲಿ, ನುಡಿಲಿ ನಾನು ಬದಲಾಯಿಸ್ಕೊಳ್ತೀನಿ ಅಂತ ಬಂದಾಗ ನಮಗೆ ಪ್ರಾಬ್ಲಮ್ ಆಗಲ್ಲ. ಮುಂದೆ ಏನೇ ಬರೋದಿರೋ ಅದು ಪ್ರಾಬ್ಲಮ್ ಆಗಲ್ಲ. ಬ್ಲೆಸ್ಸಿಂಗ್ಸ್ ಇರುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಮ್ಮ ಸೋಲ್ ಪವರಿಂದ ಖಂಡಿತ ನಾವು ಡೆಸ್ಟಿನಿನ ಬದಲಾಯಿಸೋಕ್ಕೆ ಸಾಧ್ಯ ಇದೆ. ಯಾವಾಗ ಅಂದರೆ ನಾವು ಬದಲಾಗೋಕ್ಕೆ ಸಾಧ್ಯ ಆದಾಗ, ನಾವು ಬದಲಾಯಿಸ್ಕೊಳ್ಳೋಕ್ಕೆ ತಯಾರಾದಾಗ ಖಂಡಿತ ಸಾಧ್ಯ ಇದೆ. ಭವಿಷ್ಯ ನೋಡೋಕ್ಕಿಂತ ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಗಮನ ಕೊಡೋಣ. ಇದು ಸೆಲ್ಫ್ ಇಂಟ್ರೋಸ್ಪೆಕ್ಷನಲ್ಲಿ ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ಇದು ನಿಮ್ಮಿಂದನೇ ಸಾಧ್ಯ, ನಿಮ್ಮಿಂದನೇ ಆಗಿದೆ, ನಿಮ್ಮಿಂದನೇ ಸಾಧ್ಯ. ನಿಮ್ಮ ಭಾಗ್ಯನ ನೀವು ಬದಲಾಯಿಸ್ಕೊಳ್ಬಹುದು.